ಅಧ್ಯಕ್ಷರೇ, ಸಹೋದರ ಸಹೋದರಿಯರೇ, ಇಲ್ಲಿ ನನಗೆ ತಿಂಗಳಿಗೊಮ್ಮೆ ಉಪನ್ಯಾಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರೋ ಸಿಟಿ ಲಾಡ್ಜಿನ ಅಧಿಕಾರ ವರ್ಗದವರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಉಪನ್ಯಾಸದ ಶೀರ್ಷಿಕೆ ನಾನು ಯಾರು, ಮೂರನೆಯ ಉಪನ್ಯಾಸ. ಇದು ಸೃಷ್ಟಿ ಆದಾಗಿನಿಂದ ಮನುಷ್ಯನ ಮುಂದಿರುವ ಪ್ರಶ್ನೆ, ನಾನು ಯಾರು. ಮೊದಲನೇ ಉಪನ್ಯಾಸದಲ್ಲಿ ವೈಜ್ಞಾನಿಕವಾಗಿ ಆಲ್ಬರ್ಟ್ ಐನ್ಸ್ಟೈನ್ ಏನು ಹೇಳ್ತಾರೆ ಇದನ್ನೆಲ್ಲ ಹೇಳಿದ್ದೇನೆ. ಹಿಂದಿನ ವಾರದಲ್ಲಿ ನಾನು ಯಾರು ಅಂದರೆ ಇದೊಂದು ಸತ್ಯಾನ್ವೇಷಣ ಮಾರ್ಗ ಹೇಗಿದೆಯೋ ನಮ್ಮ ಆತ್ಮಾನ್ವೇಷಣ ಮಾರ್ಗ ಇದೆ. ನಾನು ಯಾರು ಅಂದಾಗ ಯಾವ ಕ್ಷೇತ್ರದಲ್ಲಿ ನಾವು ನಿಂತಿದ್ದೇವೆಯೋ, ಮನುಷ್ಯನ ಸ್ವಭಾವ ಹೆಚ್ಚು ಕಾಲವನ್ನು ಯಾವ ಕ್ಷೇತ್ರದಲ್ಲಿ ಕಳೀತಾನೋ ಅದರ ಜೊತೆಯಲ್ಲಿ ತಾನು ಪೂರ್ತಿಯಾಗಿ ಹೊಂದಿಕೊಳ್ತಾನೆ, ಅದನ್ನೇ ತಾನು ಅಂತ ಅಂದುಕೊಳ್ತಾನೆ. ಈ ದೃಷ್ಟಿಯಿಂದ ಹೋದ ಉಪನ್ಯಾಸದಲ್ಲಿ ಅನ್ನಮಯ ಕೋಶ ಅಂದರೆ ಏನು ಅನ್ನೋದನ್ನು ವಿಮರ್ಶೆ ಮಾಡಿತು. ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಹೇಳೋದಾದರೆ ಈ ಭೂಲೋಕದಲ್ಲಿ 7 ಉಪಲೋಕಗಳಿವೆ. ಅತ್ಯಂತ ಉನ್ನತ ಮಟ್ಟದ ಉಪಲೋಕ ಪರಮಾಣು ಉಪಲೋಕ ಅಂತ ಹೇಳ್ತಾರೆ. ಈ ಥಿಯೋಸಾಫಿಕಲ್ ಸೊಸೈಟಿಯ ವೇದಿಕೆ ಆದ್ದರಿಂದ ಕೆಲವು ಥಿಯಾಸಫಿಯ ವಾಂಗ್ಮಯದ ಪದಗಳನ್ನು ನಾನು ಉಪಯೋಗಿಸ್ಕೊಳ್ತೇನೆ. ಬೇರೆ ಎಲ್ಲಾದರೂ ಇದೇ ಉಪನ್ಯಾಸ ಕೊಟ್ಟರೆ ಈ ವಾಂಗ್ಮಯದ ಶಬ್ದಗಳನ್ನ ಅಲ್ಲೂ ಉಪಯೋಗಿಸ್ಕೊಂಡ್ರೆ ಅವರು ಕಲ್ಲು ಹೊಡಿತಾರೆ. ಇಲ್ಲಿ ಬೇರೆ ಉಪಯೋಗಿಸ್ಕೊಂಡ್ರೆ ನಾವು ವೇದಿಕೆಯನ್ನು ದುರುಪಯೋಗ ಪಡಿಸ್ಕೊಂಡ ಹಾಗಾಗುತ್ತೆ. ಈ ವೇದಿಕೆಯಿಂದ ಮುಖ್ಯವಾಗಿ ಥಿಯೋಸಾಫಿಕಲ್ ಸೊಸೈಟಿಯ ಗ್ರಂಥಗಳಲ್ಲಿ ಕೀಟು ಥಿಯಾಸಫಿ ಸೀಕ್ರೆಟ್ ಡಾಕ್ಟ್ರಿನ್ ಐಸಿಸ್ ಅನ್ವಯದಿಂದ ಇತ್ತೀಚಿನ ಎಲ್ಲ ನಾಯಕರು ಬರೆದಿರುವ ಪುಸ್ತಕಗಳ ಸಾರವನ್ನು ಹೇಳಬೇಕಾದದ್ದು ಈ ವೇದಿಕೆಯಿಂದ ಉಪನ್ಯಾಸ ಮಾಡೋ ಉಪನ್ಯಾಸಕರ ಮುಖ್ಯ ಕರ್ತವ್ಯ. ಹಿಂದೆ ನಾವು ನೋಡೋದು ಒಂದು 50-60 ವರ್ಷಗಳ ಹಿಂದೆ ಆಗಿದ್ದಿದ್ರೆ ಅನ್ನಮಯ ಕೋಶ ಸಾಲಿಡ್ ಲಿಕ್ವಿಡ್ ಗ್ಯಾಸ್, ಘನ ದ್ರವ ಅನಿಲದಿಂದ ಆಗಿರೋ ದೇಹ ಅಷ್ಟು ಹೇಳ್ಬಿಟ್ಟು ಮುಂದಕ್ಕೆ ಹೊರಟೋಗ್ತಾ ಇತ್ತು. ಈಗ ವಿಜ್ಞಾನ ಬಹಳ ಮುಂದಕ್ಕೆ ಹೋಗಿದೆ. ಮೇಡಮ್ ಬ್ಲೆವಾಟ್ಸ್ಕಿ ಅವರು ಸೀಕ್ರೆಟ್ ಡಾಕ್ಟ್ರಿನ್ ಬರೆದ ದಿವಸಕ್ಕೂ ಈ ದಿವಸಕ್ಕೂ ವಿಜ್ಞಾನದ ಪ್ರಗತಿ ಅಜಗಜಾಂತರ. ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಗ್ರಾವಿಟೇಷನ್ ಮೇಲೆ ಒಂದು ಅಧ್ಯಾಯ ಇದೆ. ಅದು ಇವತ್ತಿಗೂ ನಿಶ್ಚಯವಾಗಿದೆ. ಅಲ್ಲಿ ಹೇಳಿರೋ ಎಷ್ಟೋ ವಿಷಯಗಳನ್ನು ಇನ್ನೂ ಸೈಂಟಿಸ್ಟ್ ಇನ್ನೂ ಕಂಡುಹಿಡಿಯಬೇಕಾಗಿದೆ. ಹಾಗಲ್ಲದೆ ಇನ್ನು ಎಷ್ಟೋ ಭಾಗ ವಿಜ್ಞಾನದ ಭಾಗವನ್ನು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಹೇಳಿರೋದನ್ನು ನಾವು ಈಗಿನ ವಿಜ್ಞಾನಕ್ಕೆ ಹೋಲಿಸ್ಕೊಂಡು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಹಿಂದಿನ ಉಪನ್ಯಾಸದಲ್ಲಿ ಈ ಅನ್ನಮಯ ಕೋಶ ಅನ್ನೋದು ಬರಿಯ ಈ 3 ಉಪಲೋಕ ತತ್ವಗಳಿಂದ ಆಗಿರೋದು ಮಾತ್ರವೇ ಅಲ್ಲ, ಇದರಲ್ಲಿ ಈಗ ಮೆದುಳು ವಿಜ್ಞಾನವು ಸೇರಿಕೊಳ್ಳುತ್ತೆ. ಮೆದುಳು ದೇಹಕ್ಕೆ ಸೇರಿತ್ತು. ಈ ಮೆದುಳು ವಿಜ್ಞಾನ ಎಷ್ಟು ವಿಕಾಸವಾಗಿದೆ ಅಂದರೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಈಗ ನಾನೇನಾದರೂ ಮೆದುಳು ವಿಜ್ಞಾನದ ಬಗ್ಗೆ ಇಲ್ಲೇನಾದ್ರು ಹೇಳಿದ್ರೆ ನಾನು ಹೇಳ್ತಾ ಇರುವಾಗಲೇ ಹೊಸ ಸಂಶೋಧನೆಗಳು ಬರಬಹುದು. ಅಷ್ಟೊಂದು ವೇಗವಾಗಿ ಮೆದುಳು ವಿಜ್ಞಾನ ಹೋಗ್ತಾ ಇದೆ. ಈ ವಿಜ್ಞಾನದ ಭಾಗವನ್ನು ಹೇಳಬೇಕಾದರೆ ಒಂದು 20-30 ಭಾಷಣಗಳು ಸಾಲೋದಿಲ್ಲ, ಅಷ್ಟೊಂದು ವಿಶಾಲವಾಗಿದೆ. ಆ ಉಪನ್ಯಾಸ ಒಂದು ಸೀರೀಸ್ ಮುಗಿಸೋ ಹೊತ್ತಿಗೆ
ಅಲ್ಲಿಂದ ಮುಂದಕ್ಕೆ ಇನ್ನೊಂದು 20 ಉಪನ್ಯಾಸ ಮಾಡುವಷ್ಟು ಹೊಸ ಪುಸ್ತಕಗಳು ಬಂದ್ಬಿಡುತ್ತೆ. ಇದು ಹೋಗ್ತಾ ಇದೆ, ನಾಗಲೋಟದಲ್ಲಿ ಹೋಗ್ತಾ ಇದೆ. ಆದ್ದರಿಂದ ಮೆದುಳು ವಿಜ್ಞಾನದಲ್ಲಿ ನಾನು ಯಾರು ಎಂಬುದನ್ನು ನಾವು ಪ್ರಾರಂಭ ಮಾಡಲಿಕ್ಕೆ 2ನೇ ಉಪನ್ಯಾಸದಲ್ಲಿ ಸಂದರ್ಭಕ್ಕನುಸಾರಿ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡು ನಾನು ನಿನ್ನೆ ಹೇಳಿದ್ದೇನೆ. ಈಗ ಪ್ರಾಣಮಯ ಕೋಶಕ್ಕೆ ಕಾಲಿಡೋಣ. ಎಲ್ಲ ಘಟ್ಟದಲ್ಲಿ ವಿ ಹ್ಯಾವ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಪ್ರೋಚ್. ಸ್ಥೂಲ ದೇಹ, ಅನ್ನಮಯ ಕೋಶ ನಾನು, ಹೌದು. 2ನೇ ಪ್ರಶ್ನೆ, ಇದು ನಾನಲ್ಲ. ಮತ್ತೆ ಏನು? ನಾನು ಪ್ರಾಣಮಯ ಕೋಶ. ಇದು ಸ್ಥೂಲ ದೇಹದ ಜೊತೆಯಲ್ಲೇ ಅಂಟಿಕೊಂಡಿದೆ, ಸೇರಿಕೊಂಡಿದೆ. ಅಂಟಿಕೊಂಡಿದೆ ಅಂತ ಹೇಳೋದು ತಪ್ಪಾಗುತ್ತೆ. ಓತಪ್ರೋತವಾಗಿ ಸೇರಿಕೊಂಡಿದೆ. ಮನುಷ್ಯನ ಕೊನೆಯ ಉಸಿರಿರೋವರೆಗೂ ಪ್ರಾಣಮಯ ಕೋಶ ಅನ್ನಮಯ ಕೋಶದಿಂದ ಬೇರ್ಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಪ್ರಾಣಮಯ ಕೋಶ ಸ್ಥೂಲ ದೇಹದಿಂದ ಅನ್ನಮಯ ಕೋಶದಿಂದ ಹೊರಗೆ ಹೋಗುತ್ತೋ ಆಗ ಮನುಷ್ಯನಿಗೆ ಮರಣ ಪ್ರಾಪ್ತಿಯಾಗುತ್ತೆ. ಅಂದರೆ ಹುಟ್ಟಿದಂದಿನಿಂದ ಮರಣ ಸಮಯದವರೆಗೆ ನಿರಂತರವಾಗಿ ದೇಹದ ಅನ್ನಮಯ ಕೋಶದೊಡನೆ ಇರುವ ಒಂದು ಭಾಗ ಪ್ರಾಣಮಯ ಕೋಶ. ಇದನ್ನು ಕೂಡ ನಾವು ಪ್ರಾಣಮಯ ಕೋಶ, ಇದರ ಕೆಲಸ ಏನು? ಸೂರ್ಯನಿಂದ ಶಕ್ತಿಯನ್ನು ಆಹ್ವಾನಿಸಿ ಪ್ರಾಣವಾಗಿ ಅದನ್ನು ಬದಲಾಯಿಸಿ ಆ ಪ್ರಾಣಶಕ್ತಿಯನ್ನು ದೇಹದ ಅಂಗಾಂಗಗಳಿಗೆ ತಲುಪೋ ಹಾಗೆ ಮಾಡೋದು ಪ್ರಾಣಮಯ ಕೋಶದ ವಿಧಾನ ಅಂತ ಹೇಳಿಬಿಟ್ರೆ ಆಗೋಯ್ತು. ಇಷ್ಟು ಸ್ಥೂಲವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ. ಪ್ರಾಣಮಯ ಕೋಶವನ್ನು ನಾವು ವಿಮರ್ಶೆ ಮಾಡುವಾಗ ಬಹಳ ವಿಷಯಗಳನ್ನು ನಾವು ಸೇರಿಸ್ಕೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಪ್ರಾಣಮಯ ಕೋಶವೇನೋ ಸ್ಥೂಲ ದೇಹದ ಒಡನೆ ಬಿಡಿಸಲಿಕ್ಕೆ ಆಗದ ಹಾಗೆ, ಬೇರ್ಪಡಿಸಲಿಕ್ಕೆ ಆಗದ ಹಾಗೆ ಸೇರಿಕೊಂಡಿದೆ. ಇದು ಇದೆಯೇ? ಇದು ಇದೆ ಅನ್ನೋದಕ್ಕೂ ಕೂಡ ಆಧುನಿಕ ವಿಜ್ಞಾನದ ಸ್ವಲ್ಪ ಸಹಾಯಕ ಶಕ್ತಿ ಸಿಕ್ಕುತ್ತೆ. ಅದೇನು? ಕಿರ್ಲಿಯಾನ್ ಫೋಟೋಗ್ರಫಿ. ಕಿರ್ಲಿಯಾನ್ ಫೋಟೋಗ್ರಫಿಯನ್ನು ಕಿರ್ಲಿಯಾನ್ಸ್ ಎಂಬ ದಂಪತಿಗಳು ರಷ್ಯಾ ದೇಶದಲ್ಲಿ ರೇಡಿಯೋ, TV ಇದನ್ನೆಲ್ಲ ಅವರು ರಿಪೇರಿ ಮಾಡ್ತಾ ಇದ್ರು. ಅವರಿಗೆ ಸ್ವಲ್ಪ ಸೂಕ್ಷ್ಮ ದೃಷ್ಟಿ ಇತ್ತು, ಸ್ವಲ್ಪ ದಿವ್ಯ ದೃಷ್ಟಿ ಸ್ವಲ್ಪ ಇತ್ತು. ಹೀಗೆ ಇದನ್ನೆಲ್ಲ ಮಾಡುವಾಗ ಆಕಸ್ಮಿಕವಾಗಿ ಅವರಿಗೆ ಒಂದೊಂದು ಬದುಕಿರುವ ಸ್ಥೂಲ ವಸ್ತುವಿನಲ್ಲಿಯೂ ಕೂಡ ಆ ಸ್ಥೂಲ ಆಕಾರ ಸ್ಥಿತಿ ಅಲ್ಲದೆ ಅದರ ಸುತ್ತಲೂ ಒಂದು ಬೆಳಕಿನ ಪ್ರಭೆ ಹೋಗ್ತಾ ಇದೆ ಅನ್ನೋದು ಅವರ ಗಮನಕ್ಕೆ ಬಂತು. ಆ ತಕ್ಷಣವೇ ಅವರು ಅದರ ಮೇಲೆ ಮುಂದಿನ ಸಂಶೋಧನೆ ನಡೆಸಿ ಕಿರ್ಲಿಯಾನ್ ಫೋಟೋಗ್ರಫಿ ಅದನ್ನು ಡೆವಲಪ್ ಮಾಡಿದರು. ಇದಕ್ಕೆ ಕಿರ್ಲಿಯಾನ್ ಫೋಟೋಗ್ರಫಿ ಕ್ಯಾಮರವೇ ಬೇರೆ. ಈಗಲೂ ಕೂಡ ನಿಮ್ಹ್ಯಾನ್ಸ್ನಲ್ಲಿ ಡಾಕ್ಟರ್ ದೇಶಿರಾಜು ಪ್ರೊಫೆಸರ್ ಆಫ್ ಆಲ್ಟರ್ಡ್ ಸ್ಟೇಟ್ಸ್ ಆಫ್ ಕಾನ್ಷಿಯಸ್ನೆಸ್ ಪ್ರೊಫೆಸರ್ ಆಗಿದ್ದಾಗ ಕಿರ್ಲಿಯಾನ್ ಪ್ಲ್ಯಾಂಟ್ನ ನಿಮ್ಹ್ಯಾನ್ಸಿಗೆ ತರಿಸಿದ್ದಾರೆ. ಯಾರಾದರೂ ಬೇಕಾದರೆ ಅಲ್ಲಿ ಹೋಗಿ ನೋಡಬಹುದು. ಈ ಕಿರ್ಲಿಯಾನ್ ಫೋಟೋಗ್ರಫಿ ಮೂಲಕ ಪ್ರಾಣಮಯ ಕೋಶದ ಒಂದು ಭಾಗವನ್ನು ನಾವು ನೋಡೋದಕ್ಕೆ ಸಾಧ್ಯವಾಯಿತು. ವಿಜ್ಞಾನಿಗಳು ಪ್ರಾಣಮಯ ಕೋಶದ ಒಂದು ಭಾಗ ಅಂತ ಹೇಳಲ್ಲ. ಅವ್ರು ಹೇಳೋದೇನು? ದೇರ್ ಈಸ್ 4th ಸಬ್ಸ್ಟೇಟ್ ಆಫ್ ಮ್ಯಾಟರ್. ಇತ್ತೀಚೆಗೆ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರದಲ್ಲಿ ವಿಜ್ಞಾನಿಗಳು 4ನೇ ಉಪತತ್ವ ಹೊಂದಿದೆ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ.
ಇದು ಸುಮಾರು 40-45 ವರ್ಷಗಳಿಂದ ಸಂಶೋಧನೆ ಆಗ್ತಾ ಇದೆ. ಇದನ್ನು ಅವರು ಪ್ಲಾಸ್ಮಾ ಅಂತ ಕರೀತಾರೆ. ಪ್ಲಾಸ್ಮಾ ಅಂದರೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಯಾನ್ಸ್ ಇರುವ ಒಂದು ಸ್ಥಿತಿ. ಇಷ್ಟೇ ನಾನು ಹೇಳ್ಬಿಟ್ಟು ಹೋಗ್ತೀನಿ. ಅದೇನು ಅಯಾನ್ಸ್ ಅಂದ್ರೇನು, ನೆಗೆಟಿವ್ ಅಂದ್ರೇನು, ಪಾಸಿಟಿವ್ ಅಂತ ಹೇಳಿದ್ರೆ ನೀವೆಲ್ಲ ಹೊರಗೆ ಹೋಗ್ತೀರಿ, ನಾನೊಬ್ಬನೇ ಇಲ್ಲಿರ್ತೀನಿ. ಈ ವೈಜ್ಞಾನಿಕ ಆ ಭಾಗವನ್ನು ಅಷ್ಟಕ್ಕೆ ಬಿಡ್ತೀನಿ ನಾನು. ಈ ಕೀರ್ಲಿಯಾನ್ ಫೋಟೋಗ್ರಫಿಯಲ್ಲಿ ಪ್ರಾರಂಭದಲ್ಲಿ ವಿಜ್ಞಾನಿಗಳು ಒಪ್ಕೊಳ್ಳಿಲ್ಲ. ಎಲೆಕ್ಟ್ರಿಕ್ ಶಕ್ತಿಯನ್ನು ಹಾಯಿಸೋದ್ರಿಂದ ಒಂದು ಲ್ಯಾಬೊರೇಟರಿಯಲ್ಲಿ ಈ ಒಂದು ಸ್ಥಿತಿಯನ್ನು ನಾವು ತರೋದಕ್ಕೆ ಸಾಧ್ಯ. ಈಗ ಅನಿಲಕ್ಕೆ ಅತೀತವಾದ ಒಂದು ಪ್ಲಾಸ್ಮಾ ನೋಡೋದಕ್ಕೆ ಸಾಧ್ಯ. ಆ ರೀತಿಯಾಗಿ ವಾದ ಮಾಡಿದಾಗ ಕೀರ್ಲಿಯಾನ್ ದಂಪತಿಗಳು ಮತ್ತೆ ಅವರ ಸಂಶೋಧನೆಯನ್ನು ಮುಂದುವರಿಸಿ ಒಂದು ಸತ್ತಿರುವ ವಸ್ತುವಿನ ಕಾಲಾಗಲಿ, ಇನ್ನು ದೇಹವೆಲ್ಲ ಪೂರ್ತಿ ಕೀರ್ಲಿಯಾನ್ ಫೋಟೋ ತಗೊಳ್ಳೋಕ್ಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಕೆಲವು ವಿಜ್ಞಾನಿಗಳು ಸಾಧ್ಯವಾಗ್ತಾ ಇದೆ ಅಂತ. ಹಿಂದಿನ ಇದರ ಪ್ರಕಾರ ದೇಹವನ್ನೆಲ್ಲ ತಗೊಂಡು ದೇಹ ಸುಟ್ಟೇ ಹೋಗುತ್ತೆ, ಕೈ ಮಾತ್ರ ತಗೊಳ್ತಾ ಇದ್ರು. ಸತ್ತ ಮನುಷ್ಯನ ಕೈಯಿನ ಫೋಟೋ ತಗೊಂಡ್ರೆ ಅಲ್ಲಿ ಈ ಬೆಳಕಿನ ಪ್ರಭೆ ಹೊರಕ್ಕೆ ಬರೋದು ನಿಂತು ಹೋಗುತ್ತೆ. ಬರಿಯ ಬಾಹ್ಯ ಚಿತ್ರ ಮಾತ್ರ ಬರುತ್ತೆ. ಒಂದು ಸತ್ತಿರುವ ಎಲೆಯನ್ನು ತೆಗೆದುಕೊಂಡ್ರೂ ಅದರಲ್ಲಿ ಬೆಳಕಿನ ಪ್ರಭೆ ಇಲ್ಲ. ಇದನ್ನು ಹೇಳಿದ ಮೇಲೆ ವಿಜ್ಞಾನಿಗಳು ಕೀರ್ಲಿಯಾನ್ ಫೋಟೋಗ್ರಫಿಯನ್ನು ಒಪ್ಕೊಂಡಿದ್ದಾರೆ. ಈಗ ಆದರೆ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಹೇಳುವ ಪ್ರಾಣಮಯ ಕೋಶ ಸ್ಥೂಲ ದೇಹದ ಉನ್ನತ 4 ಉಪಲೋಕ ತತ್ವದಿಂದ ಈ ಪ್ರಾಣಮಯ ಕೋಶ ಆಗಿದೆ. ಕೆಳಭಾಗವನ್ನು ಮಾತ್ರ ವಿಜ್ಞಾನಿಗಳು ಹೇಳ್ತಿದ್ದಾರೆ ಇವತ್ತು. ಅಂದರೆ ಈ ಈಥರಿಕ್ ಲೆವೆಲ್ನಲ್ಲಿ ಪ್ರಾಣಮಯ ಕೋಶದ ಸ್ಥಿತಿಯಲ್ಲಿ 4 ಉಪಲೋಕಗಳಿವೆ. ಪರಮಾಣು ಉಪಲೋಕ, ಅಣುಪಲೋಕ, ಅಣು ಅಂದರೆ ಮಾಲಿಕ್ಯೂಲ್ ಅಂತ, ಪರಮಾಣು ಅಂದರೆ ಆಟಮ್ ಅಂತ. ಕೇವಲ ಕೆಳಭಾಗ ಈ ಪ್ಲಾಸ್ಮಾಸ್ ಅಂತ ಫಿಸಿಸಿಸ್ಟ್ ಏನು ಹೇಳ್ತಾರೋ ಆ ಪ್ಲಾಸ್ಮಾ ಲೆವೆಲ್ನೊಳಗಿರೋದ್ರಲ್ಲಿ ಮಾತ್ರ ಇಂದಿನ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ. ಆದರೆ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಹಾಗೂ ಹಿಂದೂ ವೇದಾಂತ ವಾಂಗ್ಮಯದಲ್ಲಿ ಇದಿಷ್ಟೇ ಪ್ರಾಣಮಯ ಕೋಶ ಅಲ್ಲ. ಪ್ರಾಣಮಯ ಕೋಶ ಇನ್ನೂ ಆಳವಾಗಿದೆ. ಇದು 4 ಉಪಲೋಕಗಳ ತತ್ವ ಅಂತ ಹೇಳಿ, ಸಂಗ್ರಹ ತತ್ವ ಅಂತ ಹೇಳಿ ಥಿಯೋಸಾಫಿಕಲ್ ಸೊಸೈಟಿಯ ಗ್ರಂಥಗಳು ಕೀಟು ಥಿಯಾಸಫಿಯಿಂದ, ಐಸಿಸ್ ಅನ್ವೇಷಣೆಯಿಂದ, ಸೀಕ್ರೆಟ್ ಡಾಕ್ಟ್ರಿನಿಂದ ಹಿಡಿದು ಸ್ಟಡಿ ಇನ್ ಕಾನ್ಷಿಯಸ್ನೆಸ್, ಏನ್ಷಂಟ್ ವಿಸ್ಡಮ್, ಟೆಕ್ಸ್ಟ್ ಬುಕ್ ಆಫ್ ಥಿಯಾಸಫಿ, ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ ಎಲ್ಲದರಲ್ಲೂ ನಾವು ನೋಡಿದಾಗ 4 ಉಪಲೋಕಗಳ ತತ್ವ, ಈ ತತ್ವದಿಂದ ಆಗಿರೋದು ಪ್ರಾಣಮಯ ಕೋಶ. ಇದು ವೈಜ್ಞಾನಿಕವಾಗಿ ಸ್ವಲ್ಪ ಮಾತ್ರ ಬೆಳಕಿಗೆ ಬಂದಿದೆ. ಇದರಲ್ಲಿ ಇನ್ನೂ ಮುಂದಕ್ಕೆ ಹೋಗಬೇಕಾಗಿದೆ. ನಾನಿಲ್ಲಿ ಕೀರ್ಲಿಯಾನ್ ಪ್ಲ್ಯಾಂಟ್ ನೋಡಿದ್ದೀನಿ ನಿಮ್ಮ ಹ್ಯಾನ್ಸ್ನಲ್ಲಿ. ದೇಶಿರಾಜು ಇದ್ದಾಗ ಅವರೇ ನಾನು ಕರ್ಕೊಂಡು ಹೋಗಿದ್ರು. ಇಷ್ಟಾದರೆ ಪ್ರಾಣಮಯ ಕೋಶ ಆಯಿತೆ. ಬಹುಮುಖ್ಯವಾದ ಭಾಗ ಪ್ರಾಣಮಯ ಕೋಶದಲ್ಲಿ ನಾಡಿಗಳು, ಚಕ್ರಗಳು, ಕುಂಡಲಿನಿ ಪ್ರಾಣಮಯ ಕೋಶದಲ್ಲೇ ಇರೋದು. ಈ ಭಾಗವನ್ನು ಅನೇಕ ವೇದಾಂತ ತತ್ವಜ್ಞರು ಕೂಡ ಸ್ಥೂಲ ದೇಹಕ್ಕೆ ಹೋಲಿಸ್ಬಿಡ್ತಾರೆ.
ಚಕ್ರಗಳು ಅಂದರೆ ಈ ಸ್ಥೂಲ ದೇಹದ ಬೇರೆ ಬೇರೆ ಭಾಗ. ಇದು ಪ್ರಾಣಮಯ ಕೋಶದಲ್ಲಿರೋದು. ಪ್ರಾಣಮಯ ಕೋಶವನ್ನು ನಾವು ಪೂರ್ತಿಯಾಗಿ ತಿಳಿದುಕೊಳ್ಬೇಕಾದರೆ ನಾಡಿಗಳು, ಚಕ್ರಗಳು ಮತ್ತು ಕುಂಡಲಿನಿಯ ವಿಷಯವನ್ನು ತಿಳ್ಕೊಳ್ಬೇಕಾಗುತ್ತೆ. ಕಾರಣ ಇವೆಲ್ಲ ಪ್ರಾಣಮಯ ಕೋಶದಲ್ಲಿದೆ. ಆ ನಾಡಿಗಳು ಯಾವುದು, ಚಕ್ರಗಳು ಯಾವುವು, ಇವು ಹೇಗೆ ಈ ದೇಹದಲ್ಲಿ ರಚನೆಯಾಗಿವೆ, ಇವುಗಳ ಸ್ಥಾನ ಏನು? ಈಗ ಈ ಉಪನ್ಯಾಸ ಮಾಲೆಯಲ್ಲಿ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಮೊದಲಿನಿಂದ ಕೊನೆಯ ಗ್ರಂಥದವರೆಗೂ ಬರೆದಿರುವ ಸಾರವನ್ನು ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಿಸ್ ಪ್ಲಾಟ್ಫಾರ್ಮ್ ಈಸ್ ಮೆಂಟ್ ಫಾರ್ ಇಟ್. ಈ ವೇದಿಕೆ ಅದಕ್ಕೋಸ್ಕರವಾಗಿದೆ. ಅದನ್ನು ಬಿಟ್ಟು ಪ್ರಪಂಚದ ಎಲ್ಲ ವಿಷಯ ಮಾತನಾಡೋದಕ್ಕಿಂತ ಈ ವಿಷಯವನ್ನು ಹೇಳಬೇಕು, ಹೇಳೋದು ಎಲ್ರಿಗೂ ಹಿಡಿಬೇಕು, ಆಧುನಿಕ ವಿಜ್ಞಾನಕ್ಕೆ ಅನುಗುಣವಾಗಿರಬೇಕು. ಈ ದೃಷ್ಟಿಯಿಂದ ಪ್ರಾಣಮಯ ಕೋಶದಲ್ಲಿ 3 ನಾಡಿಗಳಿವೆ. ಖಂಡಿತವಾಗಿ ಇದು ಸ್ಥೂಲ ದೇಹದ ಸಂಬಂಧ ಸ್ಥೂಲ ದೇಹದಲ್ಲಿಲ್ಲ. ಇವೆಲ್ಲ ಇರೋದು ಪ್ರಾಣಮಯ ಕೋಶದಲ್ಲಿ. ಆ 3 ನಾಡಿಗಳು ಯಾವ್ಯಾವುದು? ಸುಷುಮ್ನ ನಾಡಿ ಬಹಳ ಮುಖ್ಯವಾದದ್ದು, ಈಡ ಮತ್ತು ಪಿಂಗಳ. ಸುಷುಮ್ನ ಮಧ್ಯದಲ್ಲಿದೆ, ಈಡ ಎಡಗಡೆ ಇದೆ, ಪಿಂಗಳ ಬಲಗಡೆ ಇದೆ. ನಮ್ಮೆಲ್ಲರಿಗೂ ಸ್ತ್ರೀ ಪುರುಷರಾದಿಯಾಗಿ ಎಲ್ಲರಲ್ಲಿಯೂ ಈ ಚಕ್ರ, ನಾಡಿ ಮತ್ತು ಕುಂಡಲಿನಿ ದೈವದತ್ತವಾಗಿ ಬಂದಿದೆ, ಪ್ರಕೃತಿ ದತ್ತವಾಗಿ ಬಂದಿದೆ. ಇದರಿಂದ ಯೋಗ ಮಾರ್ಗವನ್ನು ಹತ್ತಬೇಕು ಅನ್ನೋನು ಇವುಗಳ ಸಹಾಯವನ್ನು ಪಡೆದು ಜೀವನ್ಮುಕ್ತನಾಗುವ ತನಕ ಈ ಶಕ್ತಿಗಳು ಬೇಕು. ಆದ್ದರಿಂದ ಈ 3 ನಾಡಿಗಳಲ್ಲಿ ಎಡಗಡೆಯ ಈಡಾ ನಾಡಿ ನಮ್ಮ ಭಾವನೆಗಳನ್ನು ಪ್ರತಿಬಿಂಬಿಸುತ್ತೆ, ಇಮೋಷನ್ಸ್. ಬಲಗಡೆಯ ಪಿಂಗಳ ನಾಡಿ ನಮ್ಮ ಯೋಚನೆಗಳನ್ನು ಪ್ರತಿನಿಧಿಸುತ್ತೆ, ಇಂಟೆಲೆಕ್ಟ್. ಮಧ್ಯದಲ್ಲಿ ಸುಷುಮ್ನ ಇದೆ. ಪ್ರಕೃತಿ ಹೇಗೆ ಸೃಷ್ಟಿ ಮಾಡಿದೆ ಅಂದರೆ, ಈಡಾ ಪಿಂಗಳ ಎರಡೂ ಕೂಡ ಸುಷುಮ್ನ ನಾಡಿಗೆ ರಕ್ಷಣಾ ಕವಚಗಳಿದ್ದ ಹಾಗೆ. ಕಾರಣ ಈಡಾ ನಾಡಿ ಪರಿಶುದ್ಧವಾದ ನಮ್ಮ ಭಾವನೆಗಳನ್ನು ಪ್ರತಿಬಿಂಬಿಸುತ್ತೆ, ಪಿಂಗಳ ನಮ್ಮ ಪರಿಶುದ್ಧವಾದ ಯೋಚನೆಗಳನ್ನು ಪ್ರತಿನಿಧಿಸುತ್ತೆ. ಇವು 2 ಹಾವುಗಳು ಹೆಣ್ಕೊಂಡಿರೋ ಹಾಗೆ 3 ನಾಡಿಗಳು ಹೆಣ್ಕೊಂಡಿವೆ. ಹೆಣ್ಕೊಂಡ ಮೇಲೆ ಮೆಡಿಕಲ್ ಕಾಲೇಜಸ್ನಲ್ಲಿ ಹೆಣ್ಕೊಂಡು ಮೇಲ್ಗಡೆ ಒಂದು ಇದನ್ನು ತೋರಿಸ್ತಾರೆ, ಹೆಡ್ ತೋರಿಸ್ತಾರೆ. ಅದು ಇದೇ ಅರ್ಥ. ಈಡ ಪಿಂಗಳ ಸುಷುಮ್ನ ನಾಡಿಗಳ ಶಕ್ತಿ ವೈದ್ಯರಿಗೇನಾದರೂ ಬಂದರೆ ಅವರು ಯಾವ ರೋಗವನ್ನು ವಾಸಿ ಮಾಡದೆ ಬಿಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ತಜ್ಞರಾಗ್ಬಿಡ್ತಾರೆ. ಈ ಸೂಕ್ಷ್ಮ ಶಕ್ತಿಗಳು ಬೇರೆ ಬೇರೆ ಉದ್ಯೋಗದಲ್ಲಿರುವವರಲ್ಲಿ ಅತ್ಯಂತ ಉನ್ನತ ಮತ್ತು ಸುಪ್ತ ಶಕ್ತಿಗಳನ್ನೆಲ್ಲ ಹೊರಗೆ ತರೋದಕ್ಕೆ ಸಾಧ್ಯವಾಗುತ್ತೆ. ಇವು 3 ಹಿಂಗೆ ಸುತ್ಕೊಂಡ್ಬಿಟ್ಟಿವೆ. ಅವರು ಅಲ್ಲಿ ತೋರಿಸೋದು ದೃಷ್ಟಿ ಸಹಸ್ರಾರದ ದೃಷ್ಟಿ, ಸಹಸ್ರಾರದಲ್ಲಿ ಕೊನೆಯಾಗುತ್ತೆ. 3 ನಾಡಿಗಳು ಹೆಡೆ ಹಂಗೆ ತೋರಿಸ್ತಾರಲ್ಲ, ಸಹಸ್ರಾರದಲ್ಲಿ ಕೊನೆಯಾಗುತ್ತೆ. ಇದನ್ನು ಹೇಳೋದಕ್ಕೆ ಮುಂಚಿತವಾಗಿ ನಮ್ಮಲ್ಲಿ ಎಷ್ಟು ಚಕ್ರಗಳಿವೆ? ಕೆಲವು ತತ್ವ ಸಿದ್ಧಾಂತ ಪಂಗಡಗಳಲ್ಲಿ 6 ಅಂತ ಹೇಳ್ತಾರೆ. ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಮತ್ತು ಅನೇಕ ಅಧ್ಯಾತ್ಮ ಗ್ರಂಥಗಳಲ್ಲಿ 4 ದೊಡ್ಡ ವಾಲ್ಯೂಮ್ ತಗೊಂಡು ಬಂದಿದ್ದಾರೆ.
ಸೆಂಟೆನರಿ ಮಾಡಿದಾಗ ರಾಮಕೃಷ್ಣ ಮಿಷನ್ನಲ್ಲಿ ಇಂಡಿಯನ್ ಸಿವಿಲೈಸೇಷನ್ ಅನ್ನೋದ್ರ ಮೇಲೆ ಬಹು ವಿಸ್ತಾರವಾಗಿದೆ. ಹಾಗೆ ವಿಸ್ತಾರವಾಗಿ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಇದೆ. ನಾಡಿಗಳು, ಕುಂಡಲಿನಿ ಮತ್ತು ಚಕ್ರಗಳು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಇದೆ. ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಅದೊಂದು ಚಾಪ್ಟರ್ ತೆಗೆದು ನೋಡೋಣ ಅಂದರೆ ಆ ಥರ ಸೀಕ್ರೆಟ್ ಡಾಕ್ಟ್ರಿನೊಳಗಿಲ್ಲ. ಇಂಡೆಕ್ಸ್ನಲ್ಲಿ ನೋಡಿಕೊಂಡು ಯಾವ್ಯಾವ ಪೇಜು ಅಂತ ಹೋಗಿ ಅಲ್ಲಿ ನಾವು ಅಲ್ಲಿ ಹುಡುಕಬೇಕಾಗತ್ತೆ. ಹೀಗೆ ಸಹಸ್ರಾರಕ್ಕೂ ಈ 6-7 ಚಕ್ರಗಳನ್ನ ಹೇಳ್ತೇನೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಸಹಸ್ರಾರ ಈ ಮೆದುಳಿನಲ್ಲಿದೆ. ಈ ಮೆದುಳಿನ ಸಹಸ್ರಾರ ಮುಖ್ಯವಾದ ಮೆದುಳಿನ ಭಾಗ. ಈಗ ವಿಜ್ಞಾನಿಗಳು, ಮೆದುಳು ವಿಜ್ಞಾನಿಗಳು 3-4 ಸಾವಿರ ಸ್ಮಾಲ್ ಸೆಂಟರ್ಸ್, ಚಕ್ರಾಸ್ ಇದೆ ಮೆದುಳಿನಲ್ಲಿ ಅಂತ ಹೇಳ್ತಾರೆ. ಅವುಗಳಲ್ಲಿ ಕೆಲವು ಕಾರ್ಯಗತ ಮಾಡ್ತಾ ಇವೆ, ಇನ್ನೂ ಅನೇಕ ಮಾಡ್ತಾ ಇಲ್ಲ. ಆದ್ದರಿಂದ ಈ ಸಹಸ್ರಾರಕ್ಕೂ ಮೂಲಾಧಾರಕ್ಕೂ ಮಧ್ಯೆ ಈ 3 ನಾಡಿಗಳಿವೆ. ಈ ಚಕ್ರಗಳು ಕೂಡ ಪ್ರಾಣಮಯ ಕೋಶದಲ್ಲಿ. ನಾನು 7 ಚಕ್ರಗಳನ್ನು ಹೇಳಿದೆ. ಈ 7 ಚಕ್ರಗಳ ಮೂಲ ಸುಷುಮ್ನ ನಾಡಿಯಿಂದಲೇ ಹೊರಡುತ್ತೆ. ನಾನು ಅನೇಕರನ್ನು ಸಂಧಿಸಿದ್ದೇನೆ. ಬೇಕಾದಷ್ಟು ಜನ ಬೇರೆ ಬೇರೆ ಸ್ಕೂಲ್ಸ್ ಆಫ್ ಥಾಟ್ ಬರ್ತಾರೆ ನನ್ನ ಹತ್ರಕ್ಕೆ. ಅವರು ಕುಂಡಲಿನಿ ಯೋಗ ಹೇಳ್ತಾರೆ, ಈ ಕಣ್ಣಿನ ಆಜ್ಞಾಚಕ್ರವನ್ನು ನೀನು ಧ್ಯಾನ ಮಾಡ್ತಾ ಇದ್ಬಿಡು, ನಿನಗೆ ಇಂಟ್ಯೂಷನ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಮಾಡೋದು ಬಿಡೋದು. ನಾನು ಹೇಳಿದೆ, ಇದರಲ್ಲಿ ಗರಡಿ ಸಾಮ್ ಮಾಡ್ತಾರಲ್ಲ ಪೈಲ್ವಾನರು, ಆ ಪೈಲ್ವಾನರು ಮಾಡೋ ಕುಸ್ತಿ ಅಲ್ಲ ಇದು. ಇವೆಲ್ಲ ಸೂಕ್ಷ್ಮ ವಸ್ತುಗಳು, ಸೂಕ್ಷ್ಮ ವಿಷಯಗಳು. ಕಣ್ಣಿನ ಮಧ್ಯೆ ಸ್ಥೂಲ ದೇಹದ ದೃಷ್ಟಿಯಿಂದ ಆ ಭಾಗವನ್ನು ನಾವು ಎಷ್ಟೇ ಏಕಾಗ್ರತೆಯಿಂದ ಧ್ಯಾನ ಮಾಡಿದಾಗ್ಯೂ ಕೂಡ ಅಲ್ಲಿ ಆ ಸಂಬಂಧಪಟ್ಟ ಚಕ್ರದ ಸೂಕ್ಷ್ಮ ಶಕ್ತಿಗಳು ಕೆಲಸ ಮಾಡುತ್ತೀಯೋ ಅಂತಂದರೆ ಪ್ರಾಯಶಃ ಅನುಮಾನಾಸ್ಪದವಾಗಿ ಮಾಡಬಹುದು ಅಥವಾ ಮಾಡಲಾರು. ಕಾರಣ ಸ್ಥೂಲ ದೇಹದಲ್ಲಿ ಇಲ್ಲ ಚಕ್ರಗಳು, ಇದಿರೋದೇ ಪ್ರಾಣಮಯ ಕೋಶದಲ್ಲಿ. ಅಂದರೆ ಯಾತಕ್ಕೆ ಈ ಸ್ಥಾನಗಳನ್ನು ತೋರಿಸಿದ್ದಾರೆ? ಮೂಲಾಧಾರ ಬೆನ್ನುಮೂಳೆಯ ಕೆಳಗಡೆ, ಸ್ವಾಧಿಷ್ಠಾನ ಮನುಷ್ಯನ ಜನನೇಂದ್ರಿಯದ ಮೇಲೆ ನಾಭಿಯಿಂದ ಕೆಳಗಡೆ, ಮಣಿಪುರ ಹೊಕ್ಕಳದ ಹತ್ರ, ಅನಾಹತ ಹೃದಯದ ಹತ್ರ, ಶುದ್ಧ ವಿಶುದ್ಧ, ಹೀಗೆ 7 ಬ್ರಹ್ಮರು. ಈ ಕಣ್ಣಿನಲ್ಲಿಲ್ಲ, ಅದು ಇದರ ಈ ಭಾಗದಲ್ಲಿರುವ ಪ್ರಾಣಮಯ ಕೋಶದಲ್ಲಿದೆ. ಪ್ರಾಣಮಯ ಕೋಶ ಸ್ಥೂಲ ದೇಹದ ಒಳಗೂ ಇದ್ದು ಹೊರಕ್ಕೂ 1-2-3 ಅಂಗುಲ ಚಾಚಿಕೊಂಡಿದೆ. ಈ ಪ್ರಾಣಮಯ ಕೋಶದಲ್ಲಿದೆ. ಸರಿಯಾಗಿ ನಾವು ವಿಮರ್ಶೆ ಮಾಡಿ ಓದಿ ತಿಳಿದುಕೊಂಡ್ರೆ ಯಾವ ಒಂದು ಚಕ್ರವನ್ನು ಕುರಿತು ನಾವು ಧ್ಯಾನ ಮಾಡಬೇಕಾದ ಅಗತ್ಯ ಇಲ್ಲ. ಕಾರಣ ಇದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಹೇಳ್ತೇನೆ. ಈ ಸುಷುಮ್ನ ನಾಡಿಯಲ್ಲಿ ನಮ್ಮ ಥಿಯೋಸಾಫಿಕಲ್ ಬೇರೆ ಯಾವ ಗ್ರಂಥಗಳಲ್ಲೂ ಇಲ್ಲ. ಆದರೆ ಸ್ಟಡಿ ಇನ್ ಕಾನ್ಷಿಯಸ್ನೆಸ್ನಲ್ಲಿ ದ್ವಿತೀಯ ಸುಷುಮ್ನ ಅಂತ ಒಂದು ಹೇಳ್ತಾರೆ ಡಾಕ್ಟರ್ ಆನಿ ಬೆಸೆಂಟ್. ದ್ವಿತೀಯ ಸುಷುಮ್ನ ಪ್ರತಿಯೊಬ್ಬರಿಗೂ ಒಂದಿದೆ. ಇದು ನಾಭಿಯಿಂದ ಸಹಸ್ರಾರಕ್ಕೆ ಹೋಗುತ್ತೆ. ಇದರ ಕೆಲಸ ಏನು?
ಮನುಷ್ಯ ಸಾಯುವವರೆಗೂ ಅದು ಕೆಲಸ ಮಾಡೋದೇ ಇಲ್ಲ. ಮರಣ ಪ್ರಾಪ್ತಿಯಾದ ಸಮಯದಲ್ಲಿ ವ್ಯಕ್ತಿ ಮರಣಶಯ್ಯೆಯ ಮೇಲೆ ಇದ್ದಾಗ ವ್ಯಕ್ತಿಯನ್ನು ಪ್ರಾಣ ಬಿಡ್ತಾ ಇರೋ ಕೊನೆ ಘಳಿಗೆಯಲ್ಲಿ ಈ ದ್ವಿತೀಯ ಸುಷುಮ್ನ ಕೆಲಸ ಮಾಡುತ್ತಂತೆ. ಅಲ್ಲಿಯ ತನಕ ಜೀವನ ಪೂರ್ತಿ ಹಾಗೇ ಇರುತ್ತದೆ. ದ್ವಿತೀಯ ಸುಷುಮ್ನದ ಕೆಲಸವೇ ಆಗೋಲ್ಲ. ಡಾಕ್ಟರ್ ಬೆಸೆಂಟ್ರು ಬರೀತಾರೆ, ಇನ್ನೂ ಕೆಲವರು ಬರೀತಾರೆ, ಮನುಷ್ಯನ ಕೊನೆ ಉಸಿರು ಎಳೆಯುವಾಗ ನಾಭಿಯಿಂದ ಬ್ರಹ್ಮರಂಧ್ರದವರೆಗಿರುವ ಈ ದ್ವಿತೀಯ ಸುಷುಮ್ನ ನಾಡಿಯಲ್ಲಿ ಪ್ರಾಣ ಹೋಗುತ್ತಂತೆ. ಅದಕ್ಕೆ ಮುಂಚಿತವಾಗಿ ಆಗುವ ಬದಲಾವಣೆ ಪ್ರಾಣಮಯ ಕೋಶದಲ್ಲಿ ಅಂದರೆ ಸ್ಥೂಲದ ಅಂಗಾಂಗಗಳಲ್ಲಿ ಹರಡಿಕೊಂಡಿರುವ ಜೀವ ಚೈತನ್ಯ ಶಕ್ತಿಯನ್ನು ಹಿಂದೆ ಕೇಳ್ಕೊಳ್ಳುತ್ತೆ. ಪ್ರಾಣಮಯ ಕೋಶ ಪ್ರಾಣಶಕ್ತಿಯನ್ನು ಎಳೆದುಕೊಂಡಾಗ ಎಲ್ಲ ಅಂಗಗಳು ನಿರ್ಜೀವವಾಗಿ ಬಿದ್ದೋಗುತ್ತೆ. ನಾಭಿಗೆ ಬರುತ್ತೆ. ನಾಭಿಗೆ ಬಂದ ಮೇಲೆ ಪ್ರಾಣ ಹೋಗೋದು ಪ್ರತಿಯೊಬ್ಬರಿಗೂ ಸಹಸ್ರಾರದ ಮೇಲೆ ಪ್ರಾಣ ಹೋಗೋದು. ಬಾಯಿ ಮೇಲೆ ಹೋಯ್ತು, ಕಣ್ಣಲ್ಲಿ ಹೋಯ್ತು ಅಂತ ಹೇಳೋದು. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಾಯಿ ತೆಗೆದುಕೊಂಡಿದ್ರೆ ಬಾಯಿನಲ್ಲಿ ಹೋದಾಗ ನಮಗೆ ಕಾಣುತ್ತೆ, ಬಾಯಿನಲ್ಲಿ ಪ್ರಾಣ ಹೋಗೋದೇ ಇಲ್ಲ. ಪ್ರಾಣ ಹೋಗೋದು ಸಹಸ್ರಾರದ ಮೇಲೇನೆ. ಇನ್ಯಾರಾದರೂ ಕಣ್ಣು ಬಿಟ್ಕೊಂಡಿದ್ದ ಹಾಗೆ ಪ್ರಾಣ ಹೊರಟೋಗ್ಬಿಟ್ರೆ ಕೆಲವರು ಬೇಕಾದ್ರೆ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾರೆ, ಆ ಕಣ್ಣೊಳಗೆ ಪ್ರಾಣ ಹೋಗ್ತಿದ್ದಿದ್ದು ನಾನು ನೋಡಿದೆ ಅಂತ. ಅದು ಎಷ್ಟು ನಿಜ ಇರುತ್ತೋ, ಎಷ್ಟು ಸತ್ಯ ಇರುತ್ತೋ ಅದಕ್ಕೆ ನಾವು ಆದಷ್ಟು ಅದಕ್ಕೆ ಒಂದು ಇದು ಕೊಡಬೇಕು, ಮಾರ್ಜಿನ್ ಕೊಡಬೇಕು. ಕಣ್ಣು ತೆಗೆದುಕೊಂಡಿದ್ರೂ ಕೂಡ ಪ್ರಾಣ ಹೋಗುವುದು ಸಹಸ್ರಾರದ ಮೂಲಕವೇ. ಈ ಒಂದೆರಡು ಕ್ಷಣ ಪ್ರಾಯ ಎಲ್ಲದೇ ಇದ್ರೆ 1 ಸೆಕೆಂಡ್ ಅಥವಾ 2 ಸೆಕೆಂಡ್. ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿ ಸತ್ತರೆ ಸಾಯುವ ಕಾಲದಲ್ಲಿ ದೇಹದಲ್ಲಿ ಇನ್ನೂ ದೃಢಕಾಯನಾಗಿದ್ದರೆ ಈ ಪ್ರಾಣಶಕ್ತಿ ಹೊರಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಸ್ವಲ್ಪ ಎಳ್ತಾ ಬರುತ್ತೆ. ಕಾರಣ ಈ ಪ್ರಾಣಮಯ ಕೋಶ ಕಿತ್ಕೊಳ್ತಾ ಇದೆ. ಈ ದೇಹಕ್ಕೆ ಅಂಟ್ಕೊಂಡಿದ್ದು ಇನ್ನೂ ಚಿಕ್ಕ ವಯಸ್ಸಾದ್ರಿಂದ ಮುದುಕರಾದರೂ ದೃಢಕರ ಯಾರು ಆದವ್ರು ಹೋದರೆ ಅವಾಗ ಮೇಲೆ ಕೆಳೀತಾ ಇರುತ್ತೆ. ಅದಕ್ಕೆ ನಮ್ಮವ್ರು ಏನು ಮಾಡಿದ್ರು, ಋಷಿಗಳು ಒಂದಷ್ಟು ನೀರು ಹಾಕಬೇಕು ಬಾಯಿಗೆ. ಹೀಗೆ ಹೇಳಿದ್ರೆ ಮುಂದೆ ಮಾಡ್ತಾರೋ ಇಲ್ಲೋ ಅಂತೇಳಿ ಅದನ್ನು ಗಂಗೆ ನೀರು ತಂದು ಅದಕ್ಕೆ ಸೀಲ್ ಹಾಕಿ ಇಟ್ಕೊಂಡಿದ್ದು ವ್ಯಕ್ತಿ ಸಾಯ್ತಾ ಇರುವಾಗ ಅದನ್ನು ಒಡೆದು ಬಾಯಿಗೆ ಹಾಕಿ ಅಂದರು. ಹಾಗೆ ಹೇಳಿದ್ರು ಮಾಡ್ತಾರೆ ಇವರು ಅಂತ. ಕೆಲವರು ಅದಕ್ಕೋಸ್ಕರ ಹೋಗ್ತಾರೆ ಗಂಗೆಗೆ. ಅದೆಲ್ಲ ಆ ನೀರೇ ಹಾಕಬೇಕು ಅಂತ ಮುಖ್ಯ ಅಲ್ಲ ದೃಷ್ಟಿ. ಯಾವ ದ್ರವವನ್ನಾದರೂ ಬಾಯಿಗೆ ಹಾಕಿದ್ರೆ ಪ್ರಾಣ ಸುಲಭವಾಗಿ ಹೊರಕ್ಕೆ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದೇನೆಂದರೆ, ಈ ಕೆಲವು ಕ್ಷಣಗಳಲ್ಲಿ ಮರಣವನ್ನು ಹೊಂದುತ್ತಾ ಇರೋ ವ್ಯಕ್ತಿ ಆ ಜೀವನದಲ್ಲಿ ಅವನಲ್ಲಿ ನಡೆದು ಹೋದ ಮುಖ್ಯ ಘಟನೆಗಳೆಲ್ಲ ಒಂದಾದ್ಮೇಲೆ ಒಂದು ಬರುತ್ತಂತೆ. ಯಾವ ಘಟನೆ ನಡೆದು ಹೋಗಿದ್ರೂ ಒಳಗಡೆ ಹಾಗೇ ಇದೆ, ಮಾನಸಿಕವಾಗಿ ಭಾವನಾತ್ಮಕವಾಗಿ. ಈ ಒಂದೊಂದು ಮುಖ್ಯ ಘಟನೆಯೂ ಬರುತ್ತಂತೆ. ಆ ಸಮಯದಲ್ಲಿ ಮರಣವಾದ ಮನೆಯಲ್ಲಿ ಉಳಿದವರು ಗದ್ದಲ ಮಾಡಬಾರ್ದು, ಕಿರಿಚ್ಕೋಬಾರ್ದು, ಜೋರಾಗಿ ಅಳಬಾರ್ದು. ಈ ಒಂದು ಕೊನೆಯ ಘಳಿಗೆಯಲ್ಲಿ ಈ ಮೃತನಿಗೆ ದೇಹದಿಂದ ಸುಲಭವಾಗಿ ಹೊರಕ್ಕೆ ಹೋಗುವಂತೆ ಆಗಲಿ. ಈ ಬಹುಮುಖ್ಯ ಸಮಯದಲ್ಲಿ ನಮ್ಮ ಶಕ್ತಿಯನ್ನು ನಾವು ಸೇರಿಸ್ತೇವೆ, ನಮ್ಮ ಸಂಕಲ್ಪವನ್ನು ನಾವು ಕೊಡ್ತೇವೆ. ನಮ್ಮೆಲ್ಲರ ಸಂಕಲ್ಪ ಶಕ್ತಿ ಈ
ವ್ಯಕ್ತಿ ಸರಿಯಾಗಿ ಪುನರ್ವಿಮರ್ಶೆ ಮಾಡಲಿ, ರಿವ್ಯೂ ಮಾಡಲಿ. ಒಂದು ಜನ್ಮದಲ್ಲಿ ಆದು ಹೋದ ಸಂಘಟನೆಗಳನ್ನೆಲ್ಲ ಕೆಲವಾರು ಸೆಕೆಂಡ್ಗಳಲ್ಲಿ ಜೀವ ನೋಡ್ತಾ ಹೋಗ್ತಾ ಇದ್ದಾನೆ. ಮೃತ ಮರಣಕಾಲದಲ್ಲಿ ಹೊರಗಿನವರು ಕೂಡ ಆಧ್ಯಾತ್ಮ ಸಹಾಯಕ ಶಕ್ತಿಯನ್ನು ಸಾಯ್ತಾ ಇರೋರು ಕೊಟ್ಟರೆ, ಆ ಒಂದೊಂದು ಮುಖ್ಯ ಘಟನೆ ಬಂದಾಗಲೂ ಅದು ಎಷ್ಟೊತ್ತು ಎಷ್ಟು ಅಂತ ಟೈಮ್ ಹೇಳೋಕ್ಕಾಗಲ್ಲ, ಅಷ್ಟು ಬೇಗ ಅದರಲ್ಲಿ ತಾನು ಮಾಡಿದ್ದೇನೋ ಮಾಡಬಾರ್ದಿದ್ದೇನು ಇವೆಲ್ಲವನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ವ್ಯಕ್ತಿ ನೋಡ್ತಾ ಅದರಲ್ಲಿ ಆದ ಲೋಪ ದೋಷಗಳನ್ನು ಮುಂದೆ ನನಗೆ ಆಗದಾಗ ನೋಡ್ಕೊಳ್ತೀನಿ ಅಂತ ಹೇಳಿ, ಇದು ಒಂದು ಅಂತ್ಯ ಧ್ಯಾನ, ಜೀವನದಲ್ಲಿ ಕೊನೆಯ ಧ್ಯಾನ. ಈ ಒಂದು ಸ್ಥಿತಿಯಲ್ಲಿ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮಗಳು, ನಮ್ಮ ಅಜ್ಜಿ ಮರಣಶೈಲಿಯಲ್ಲಿ ಮಲಗಿದ್ದಾರೆ, ಹಾಸಿಗೆಯಿಂದ ಬನ್ನಿ ಅಂತ ಎಲ್ರಿಗೂ ಫೋನ್ ಮಾಡಿದ್ರು. ಬಂದ ತಕ್ಷಣ ಅವರು ಇವ್ರುಗಳ್ತಾ ಹೇಳೋದು, ಅವ್ರುಗಳ್ತಾ ಹೇಳೋದು. ಆ ವ್ಯಕ್ತಿಗೆ ಸುಲಭವಾಗಿ ಸಹಾಯಕ್ಕೆ ಸಾಧ್ಯ ಆಗೋಲ್ಲ. ಜೀವನದ ಘಟನೆಗಳನ್ನು ಪುನರ್ವಿಮರ್ಶೆ ಮಾಡೋದಕ್ಕಾಗೋದಿಲ್ಲ. ಆತನ ಮರಣಾನಂತರ ಸ್ಥಿತಿ ಸುಖಕರವಾಗಿರೋದಕ್ಕೆ ಸಾಧ್ಯವಾಗೋದಿಲ್ಲ. ನೀವು ನಾನು ಎಲ್ಲರೂ ಅಂತಹ ಒಂದು ಅವಕಾಶ ಸಿಕ್ಕಿದರೆ ಮೌನವಾಗಿ ಕುಳಿತು ದೇಹದಿಂದ ಹೊರಬರ್ತಾ ಇರೋ ಜೀವನ ಸುಲಭವಾಗಿ ಹೊರಕ್ಕೆ ಬರಲಿ. ಮುಖ್ಯ ಘಟನೆಗಳನ್ನು ಆತ ನೋಡುವಾಗ ಲೋಪದೋಷಗಳನ್ನು ಹೋಗಲಾಡಿಸ್ಕೋಬೇಕು, ಅದರೊಳಗಿರುವ ಸಗುಣ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಬೇಕು ಎಂಬ ಪುನರ್ವಿಮರ್ಶೆ ವ್ಯಕ್ತಿಗೆ ಆಗಲಿ ಅಂತ ಹೇಳಿ, ಅಲ್ಲಿ ನೆರೆದವರೆಲ್ಲರೂ ಇದನ್ನು ಒಂದು ವಾತಾವರಣ ಹೇಗಿರಬೇಕು ಅಂದರೆ ಅತ್ಯಂತ ಮೌನದಿಂದ ಧ್ಯಾನ ಮಂದಿರ ಇದ್ದಾಗಿರಬೇಕು. ಸಾಯೋ ಕಾಲದಲ್ಲಿ ಎಷ್ಟು ಜನ ಮಾಡ್ತಾರೋ ಬಹಳ ಕಷ್ಟ. ಕೆಲವರು 500 ರೂಪಾಯಿ ಕೊಟ್ಟು ಕರ್ಕೊಂಡು ಬಂದು ಅಳಿಸ್ತಾರೆ. ಯಾಕೆಂದ್ರೆ ಅವ್ರು ಯಾರಿಗೂ ಆ ವ್ಯಕ್ತಿ ವಿಷಯದಲ್ಲಿ ಅಳೋದಕ್ಕೆ ಬೇಕಿಲ್ಲ, ಅವನೇನು ಒಳ್ಳೆಯದೇ ಮಾಡಿರೋಲ್ಲ. ಆದರೆ ಉಳಿದ ಪ್ರಪಂಚದವರು ಆಡ್ಕೊಂಡು ಬಿಡ್ತಾರಲ್ಲ, ದುಡ್ಡು ಕೊಟ್ಟು ಕರ್ಕೊಂಬಂದರೆ ಆ ಕರ್ಕೊಂಬಂದವರು ಎದೆ ಬಡ್ಕೊಂಡು ಕಿರಿಚ್ಕೊಂಡು ಹತ್ಬಿಟ್ಟು 2-3 ನಿಮಿಷ ಆದಮೇಲೆ ಒಳಕ್ಕೆ ಹೋಗಿ ಕಾಫಿ ಕೊಡಿ ಅಂತ ಕೇಳ್ತಾರೆ. ನತದೃಷ್ಟ. ಯಾವ ಮಟ್ಟಕ್ಕೆ ನಾವು ಇಳಿಸಿದ್ದೇವೆ. ಈ ಅಧ್ಯಾತ್ಮ ತತ್ವಗಳನ್ನು, ಉದಾತ್ತವಾದ ಅಧ್ಯಾತ್ಮ ದೃಷ್ಟಿಯನ್ನು ಕೇವಲ ಲೋಕದಲ್ಲಿ ಹೀನಾಯ ಸ್ಥಿತಿಗೆ ಬರುವಂಥ ಸ್ಥಿತಿಗೆ ನಾವು ತಂದಿದ್ದೇವಲ್ಲ, ಎಷ್ಟು ನತದೃಷ್ಟ. ಆದ್ದರಿಂದ ಈ ದ್ವಿತೀಯ ಸುಷುಮ್ನ ನಾಡಿ ಮರಣ ಘಳಿಗೆಯಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಪ್ರಾಣಮಯ ಕೋಶ ನಾಭಿಯಲ್ಲಿ ಇದರ ಕೇಂದ್ರಕ್ಕೆ ಬಂದು ಪ್ರಾಣಶಕ್ತಿ ಈ ದ್ವಿತೀಯ ಸುಷುಮ್ನ ನಾಡಿಯ ಮೂಲಕ ಮೇಲೆ ಹಾದು ಬ್ರಹ್ಮರಂಧ್ರದಿಂದ ಹೊರಗೆ ಹೋದರೆ ವ್ಯಕ್ತಿ ಮರಣ ಹೊಂದ ಅಂತ. ಹಿಂದೆ ಡಾಕ್ಟರ್ಗಳು ಕೂಡ ಹೃದಯ ಬಡಿತ ನಿಂತೋಗ್ಬಿಟ್ರೆ ವ್ಯಕ್ತಿ ಸತ್ತೋದ ಅಂತ ಡಿಕ್ಲೇರ್ ಮಾಡ್ತಿದ್ರು. ಈಗ ಮೆದುಳು ನೋಡ್ತಾರೆ, ಹೃದಯ ಬಡಿತದಿಂದ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳೋಲ್ಲ, ಮೆದುಳು ಸತ್ತಿರಬೇಕು. ಹೀಗೆ ದ್ವಿತೀಯ ಸುಷುಮ್ನ ನಾಡಿಯ ಕೆಲಸ ಹೀಗೆ ನಡೆಯುತ್ತೆ. ಅದನ್ನಲ್ಲಿಗೆ ಬಿಡೋಣ. ಕಾರಣ ಕೊನೆಗಳಿಗೆ ಬಂದಾಗ ತಾನೇ ನಾವು ನೋಡ್ಕೊಳ್ಬೇಕಾದ್ದು. ಈಗಲೇ ಯಾಕೆ ಯೋಚನೆ ಮಾಡಬೇಕು ಹೇಳಿ? ಕೊನೆಗಳಿಗೆ ಬಂದಾಗ ಏನಾಗುತ್ತೋ ದೇವರಿಗೆ ಗೊತ್ತು.
ನಾವು ನಿಜವಾಗಿ ಇದನ್ನು ಜ್ಞಾಪಕ ಮಾಡ್ಕೊಳ್ತೀವೋ ಇಲ್ಲೋ. ಒಬ್ಬ ಒಂದು ಹರಿಕಥೆ ಕೇಳಕ್ಕೆ ಹೋದನಂತೆ. ಅವ್ರ ಹರಿಕಥೆ ದಾಸರು ಹೇಳಿದ್ರು, ಇಂಥವನೊಬ್ಬ ನಾರಾಯಣ ಅಂದ್ಬಿಟ್ಟ, ಅವನು ಮೋಕ್ಷ ಸಿಕ್ಕೋಯ್ತು. ಅಲ್ಲೊಬ್ಬ ದೊಡ್ಡ ಶ್ರೀಮಂತ, ಒಳ್ಳೆ ಮಂತ್ರ ಸಿಕ್ಕಿದಾಗ ಆಯ್ತು ನನಗೆ. ಮನೆಗೆ ಬಂದ, ತನಗೆ 10-11 ಮಕ್ಕಳಿದ್ದರು. ಆಗಿನ ಕಾಲದಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಇರಲಿಲ್ಲ. ಎಷ್ಟೆಷ್ಟು ಹೆಚ್ಚು ಮಕ್ಕಳಾದರೆ ಅಷ್ಟಷ್ಟು ವೃದ್ಧಿ ಆಯಿತು ಅಂತ ಸಂತೋಷ ಪಡ್ತಾಯಿದ್ರು. ಅವನ ಮನೆಗೆ ಬಂದು ಏನು ಮಾಡ್ದ, ಒಬ್ಬನು ನಾರಾಯಣ, ಒಬ್ಬನು ಗೋವಿಂದ, ಒಬ್ಬನಿಗೆ ವಾಸುದೇವ, ಇನ್ನೊಬ್ಬನಿಗೆಲ್ಲ ದೇವರ ಹೆಸರಿಟ್ಬಿಟ್ಟ. ಅವನು ಅಂದ್ಕೊಂಡ, ಸಾಯೋ ಕಾಲದಲ್ಲಿ ಇವ್ರು ಯಾರ್ದಾರು ಒಬ್ಬರ ಹೆಸರು ಜ್ಞಾಪಕ ಬಂದರೂ ನಂಗೆ ಮೋಕ್ಷ ಸಿಕ್ಕುತ್ತಲ್ವೇ. ಸರಿ, ಆ ಕಾಲ ಬಂದುಬಿಡ್ತು. ಏ ನಾರಾಯಣ, ಲೇ ಗೋವಿಂದ, ಲೇ ವಾಸುದೇವ, ಕೃಷ್ಣ, ಎಲ್ಲರನ್ನೂ ಕೂಗ್ದ. ಎಲ್ಲ ಬಂದರು, ನಿಂತ್ಕೊಂಡ್ರು. ಮುಟ್ಟಾಳ್ರ, ಎಲ್ಲರೂ ಬಂದ್ಬಿಟ್ಟಿದಾರಲ್ಲ, ಅಂಗಡಿ ಯಾರ ತೆಗಿಯವರು ಸತ್ತೋಗ್ಬಿಟ್ಟು. ಮನುಷ್ಯ ಹೀಗೆ ಮುಂದಕ್ಕೆ ಹಾಕಿ ಅನುಷ್ಠಾನ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂದರೆ ನಾವೇನು ಮಾಡಬೇಕು? ಕುರಾನ್ನಲ್ಲಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾನೆ, ಡೈ ಬಿಫೋರ್ ಯು ಡೈ ಅಂತ. ಸಾಯುವ ಮುಂಚೆ ಸಾಯು, ಒಂದೊಂದು ಅನುಭವಕ್ಕೂ ಸಾಯು, ಒಂದೊಂದು ಘಟನೆಗೂ ಸಾಯು. ಜೀವನವೇ ಸಾಯೋದಾಗಲಿ, ವೃತ್ತಿಯನ್ನು ಮಾಡೋದು, ಅದರಿಂದ ಬಂದ ಫಲಕ್ಕೆ ಸಾಯೋದು ನಿರಂತರವಾಗಿ ನಡೆಯಲಿ. ಹೀಗೆ ನಡೆದರೆ ಮರಣ ಬಂದಾಗ ಮರಣ ಭಯವೂ ಇರೋದಿಲ್ಲ. ಮರಣ ಸುಸೂತ್ರವಾಗಿ ಒಂದು ಸೌಭಾಗ್ಯ ಕಾಲವಾಗಿ ಮಹಾನವಮಿ ಅಂತ ಬಸವಣ್ಣನವರು ಹೇಳೋ ಹಾಗಾಗುತ್ತೆ. ಇಂತಹ ಒಂದು ಶುಭ ಮುಹೂರ್ತ ಮರಣ. ದುಷ್ಟಲಗ್ನವಲ್ಲ. ಸೂತ್ಕ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಇವೆಲ್ಲ ಯಾತಕ್ಕೆ ಬೇಕು? ಹಿಂದಿನ ಕಾಲದಲ್ಲಿ ಅದು ಬೇರೆ ತರಹ ಇರ್ತಾ ಇತ್ತು. ಈಗ ಪ್ರತಿನಿಧಿಯು ಪ್ರತಿಯೊಬ್ಬರು ಸ್ನಾನ ಮಾಡ್ತಾರೆ, ಶುಚಿಯಾದ ಬಟ್ಟೆ ಹಾಕ್ಕೊಳ್ತಾರೆ. ಏನೂ ಬೇಕಿಲ್ಲ ಅನ್ಸುತ್ತೆ ನನಗೆ. ಸತ್ತ ಮೇಲೆ 10 ದಿವಸ ಅನ್ನೋದು ಶುಭವಾದ ದಿನಗಳೇ ಹೊರತು ಮೈಲಿಗೆ ಸೂತ್ಕ ಇವೆಲ್ಲ ದೇರ್ ಇಸ್ ನಥಿಂಗ್ ಇನ್ ಇಟ್. ಕಾರಣ, ಒಬ್ಬ ವ್ಯಕ್ತಿ ಹೋದರೆ 10-11 ದಿವಸಗಳು ಪ್ರಾಬಬಲಿ ಮೋಸ್ಟ್ಲಿ ಅದೇ ಮನೆಯಲ್ಲಿ ಅವನ ಸೂಕ್ಷ್ಮ ದೇಹದಲ್ಲೇ ಇರ್ತಾನೆ. ಪುರೋಹಿತರು ಸರಿಯಾದವರಾದರೆ ಗೆರೆ ಹಾಕಿ ಆದರೆ ಅನ್ನೋದು ಅಂತಾರೆ, ಸಿಕ್ಕೋದೇ ಇಲ್ಲ. ಒಬ್ಬರ ಮನೆಗೆ, ಸತ್ತವ್ರ ಮನೆಗೆ ಅಂದರೆ ದೊಡ್ಡ ಲಿಸ್ಟ್ ಕೊಡ್ತಾರೆ ಏನೇನು ತರಬೇಕು. ಅಂಥ ಪುರೋಹಿತರಿಂದ ಆಗೋದಿಲ್ಲ. ಸೂಕ್ಷ್ಮ ದೃಷ್ಟಿ ಸ್ವಲ್ಪವಾದರೂ ಇದ್ದರೆ ಈ ಶ್ರದ್ಧಾ ಸಂಸ್ಕಾರವನ್ನು ಮಾಡುವಾಗ 12ನೇ ದಿವಸ ಅಥವಾ 13ನೇ ದಿವಸ, ಕೆಲವರು 14ನೇ ದಿವಸ ವೈಕುಂಠ ಸಮಾರಾಧನೆ, ಶಿವಗಣಾರಾಧನೆ ಅಂತ ಮಾಡ್ತಾರೆ. ಆಗೇನಾಗುತ್ತೆ, ವೈಕುಂಠ ಸಮಾರಾಧನೆಯ ದಿವಸ ಸತ್ತಿರುವ ಆತ್ಮ ಬಂದು ಅಲ್ಲಿ ನೆರೆದಿರುವ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಬಂಧುಗಳು, ಸ್ನೇಹಿತರಿಗೆಲ್ಲ ಈ ಜನ್ಮದಲ್ಲೂ ನಾನು ಇದುವರೆಗೆ ನಿಮ್ಮ ಜೊತೆಯಲ್ಲಿದ್ದೆ, ಇನ್ನು ನಿಮ್ಮೆಲ್ಲರನ್ನು ಬಿಟ್ಟು ಹೊರಡ್ತಾ ಇದ್ದೇನೆ, ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಊರ್ಧ್ವಲೋಕಕ್ಕೆ ಹೋಗುವ ಒಂದು ಸುಸಮಯ ವೈಕುಂಠ ಸಮಾರಾಧನೆ ಮತ್ತು ಶಿವಗಣಾರಾಧನೆ ಅಂತ. ಅದನ್ನು ನಾವು ಆ ತರಹ ದೃಷ್ಟಿಯಿಂದ ಆಚರಿಸ್ತೇವೇನು? ಇದಕ್ಕೆ ಈ ಒಂದು ಅರ್ಥ ಇದೆಯೇನು ನಮ್ಮಲ್ಲಿ? ಸತ್ತ ಮನೆಯೇ ಒಂದು ಗರ್ಭಗುಡಿ.
ದೇಗುಲ ಧ್ಯಾನ ಮಂದಿರ. ಮೌನ ತಾಂಡವಾಡಬೇಕು ಆ ಮನೆಯಲ್ಲಿ. ಇನ್ನು ನಾಡಿಗಳು, ಚಕ್ರಗಳು, ಕುಂಡಲಿನಿಗೆ ಬರೋಣ. ಸುಷುಮ್ನ ನಾಡಿ, ಇದರಲ್ಲಿ ಮೂಲಾಧಾರ ಚಕ್ರದಲ್ಲಿ ಕೊನೆಯಾಗತ್ತೆ. ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ. ಅದೃಷ್ಟವಶಾತ್ ಪ್ರಕೃತಿ ಈ ಅದ್ಭುತ ಶಕ್ತಿಯನ್ನು ಮೂಲಾಧಾರ ಚಕ್ರದಲ್ಲಿ ಸೀಲ್ ಮಾಡಿಟ್ಬಿಟ್ಟಿದೆ. ಏನಾದರೂ ಕುಂಡಲಿನಿ ಸದಾ ನಮ್ಮಲ್ಲಿ ಬರೋಕ್ಕೆ ಸಾಧ್ಯವಾದರೆ ನಾವೆಲ್ಲರೂ ನಿಮ್ಹಾನ್ಸ್ಗೆ ಹೋಗಬೇಕಾಗುತ್ತೆ. ಎಲ್ಲರ ಇದು ಕೆಟ್ಟು ಹೋಗ್ಬಿಡುತ್ತೆ. ನಾನು ಡೆಲ್ಲಿ ಒಳಗೆ ಡೈರೆಕ್ಟರ್ ಜನರಲ್ ಆಫ್ ಪೋಸ್ಟ್ ಇಂಡಿಯಾಕ್ಕೆ ಅವರು ಹೆಡ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಅವ್ರ ಮನೇಲಿ ಇಳ್ಕೊಂಡಿದ್ದೆ. ಅವ್ರ ಮನೆಯಲ್ಲೇ ಇನ್ನೊಬ್ಬರು, ಆಮೇಲೆ ಅವರು ಇಂಟರ್ನ್ಯಾಷನಲ್ ಮಹರ್ಷಿಗಳು ಅಂತ ಫೇಮಸ್ ಆದರು. ಆತನಿಗೆ ಯಾವ ವ್ಯಕ್ತಿ ಬಂದರೂ ಮುಟ್ಬಿಟ್ರೆ ಕುಂಡಲಿನಿ ಎದ್ದು ಬಿಡೋದು. ನಾನಲ್ಲಿ ನೋಡ್ತಾ ಇದ್ದ ಹಾಗೆ 40-50 ಜನ ಬಂದರೂ ಕುಂಡಲಿನಿ ಅಳಿಸ್ಬಿಟ್ರು ಇವರು. ಆ ಮನೆ ಒಂದು ಆಸ್ಪತ್ರೆ ಆಗೋಯ್ತು. ಹಿಂದೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಕುಂಡಲಿನಿ ಶಕ್ತಿ ಎಬ್ಬಿಸಿರ್ತಾರಲ್ಲ, ಅವ್ರು ಬಂದು ಈ ಕೈಯಲ್ಲಿ ಆಡ್ಸೋಕ್ಕಾಗೋಲ್ಲ, ನನಗೆ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಒಂದೊಂದು ಸಲ ಮಾತು ನಿಂತು ಹೋಗ್ಬಿಡುತ್ತೆ, ಪುನಃ ಏನೋ ಮುಟ್ಟೋನವನ್ನ ಸರ್ವಾಯ್ತು ಹೋಗಿ ಅಂತ ಕಳ್ಸೋನು. ನಾನು ಕೇಳಿದೆ, ವಾಟ್ ಆನ್ ಅರ್ತ್ ಆರ್ ಯು ಡೂಯಿಂಗ್? ಈಸ್ ಕುಂಡಲಿನಿ ಸೋ ಚೀಪ್ ಎ ಫೋರ್ಸ್? ವೈ ಶುಡ್ ಯು ಅವೇಕನ್ ಇನ್ ಎವರಿ ಬಾಡಿ? ನಾನು ಮಾತಾಡ್ ಕೇಳಲಿಲ್ಲ ಅಂದ್ಕೊಳ್ಳಿ. ಯಾಕೆ ಮಾಡ್ತೀರಿ ಹೀಗೆ? ಇದಕ್ಕೆ ಮಾಡಿಕೊಡುದು ಏನೋ ಅವ್ರ ಜೀವನ ಪೂರ್ತಿ ಆಸ್ಪತ್ರೆ, ಕುಂಡಲಿನಿ ಏಳಿಸೋದು ಎರಡು ಒಟ್ಟಿಗೆ ನಡೀತಾ ಇತ್ತು ಅವ್ರಿಗೆ. ನತದೃಷ್ಟ. ಕುಂಡಲಿನಿ ಒಂದು ಅದ್ಭುತ ಶಕ್ತಿ. ಇದರಿಂದ ಏನೇನಾಗುತ್ತೆ ಅಂತ ಹೇಳಿ ಹೋಗಿಲ್ಲ. ಈ ಶಕ್ತಿ ವ್ಯಕ್ತಿಯಲ್ಲಿ ಕಾಣಿಸಿಕೊಂಡ್ರೆ ನಾನು ಹೀಗಂದ್ರೆ ವಿಭೂತಿ ಬರ್ಸೋಕ್ಕೆ ಸಾಧ್ಯ. ನಾನು ಕಣ್ಮುಚ್ಚಿ ಬಿಟ್ಟು ಹೀಗಂದ್ರೆ ಒಂದು ಚಿನ್ನದ ಆಭರಣ ಬರ್ಸೋಕ್ಕೆ ಸಾಧ್ಯ. ಬೇಕಾದ್ ಮಾಡ್ಬೋದು. ನಾನು ಇಲ್ಲಿದ್ಕೊಂಡು 14,000 ಮೈಲಿ ಆಚೆ ನಾನು ಬೇರೆ ಒಂದು ದೇಹವನ್ನು ಯೋಗ ಶಕ್ತಿಯಿಂದ ಸೃಷ್ಟಿ ಮಾಡಿಕೊಂಡು ಅಲ್ಲಿ ನಾನು ಕಾಣಿಸ್ಕೊಳ್ಬಹುದು. ಯಾರ ವ್ಯಕ್ತಿಯೊಳಗಾದರೂ ಪ್ರವೇಶ ಮಾಡಬಹುದು, ಮತ್ತೆ ಹಿಂದಕ್ಕೆ ಬರಬಹುದು. ಈ ಎಲ್ಲ ಅಷ್ಟಸಿದ್ಧಿಗಳು, ಯೋಗದ ಅಷ್ಟಸಿದ್ಧಿಗಳು ಕುಂಡಲಿನಿಯಿಂದ ಬರುತ್ತೆ. ಮೇಡಮ್ ಬ್ಲೆವಾಟ್ಸ್ಕಿಯವರು ಬರೀತಾರೆ, ಕೆಲವರು ಸ್ವಲ್ಪ ಇದನ್ನು ಸರಿಯಾಗಿ ತಿಳಿದಿರೋ ಅವ್ರ ಪ್ರಯತ್ನ ಪಟ್ಟರೆ ದೇ ವಿಲ್ ಡೈ ಅಂತಾನೆ ಬರೀತಾರೆ ಸೀಕ್ರೆಟ್ ಡಾಕ್ಟರ್. ಸತ್ತು ಹೋಗ್ಬೇಕಾಗುತ್ತೆ. ಬಹಳ ಹುಷಾರಾಗಿರಬೇಕು. ಕುಂಡಲಿನಿಯಿಂದ ಏಳಿಸೋದು 2 ಮಾರ್ಗ. ಒಂದು ಸಹಜ ಮಾರ್ಗ, ಮತ್ತೊಂದು ವಾಮ ಮಾರ್ಗ. ಸಹಜ ಮಾರ್ಗ ಅಂದರೆ ಈ ಸಹಜ ಸ್ಥಿತಿ ಯೋಗ ಮೆಡಿಟೇಷನ್ ಮಾಡಿಸೋರಿದ್ದಾರೆ, ನಾನು ಅವರನ್ನು ರೆಫರ್ ಮಾಡಿ ಹೇಳ್ತಾ ಇಲ್ಲ, ನಿಜವಾದ ಮಾರ್ಗ ಅಷ್ಟೇ. ನಾನು ಸಹಜ ಅಂದರೆ ಬೇಕಾದ್ರೆ ಯಾರು ಇಲ್ಲಿ ಬಂದಿದ್ರೆ ಹೋಗಿ ಆ ಸಹಜ ಮಾರ್ಗದ ಲೀಡರ್ಸ್ಗೆಲ್ಲ ಹೇಳ್ಬಿಡೋದು, ನಾವು ಇದು ಹೇಳಿದ್ದನ್ನು ಅವ್ರು ಹೇಳ್ಬಿಟ್ರೆ ಸರಿಯಾಗಿದೆಯಂತೆ. ಹಾಗಲ್ಲ. ಸಹಜ ಅಂದರೆ ನ್ಯಾಚುರಲ್. ಹೇಗೆ ಇದನ್ನು ಸರಿಯಾದ ಮಾರ್ಗದಲ್ಲಿ ಕುಂಡಲಿನಿಯನ್ನು ಏಳಿಸೋದು ಹೇಗೆ, ಅಥವಾ ಬಲಾತ್ಕಾರದಿಂದ ಕುಂಡಲಿನಿಯನ್ನು ಏಳಿಸೋಕೆ ಸಾಧ್ಯವಾಗತ್ತೆಯೇ ಅನ್ನೋ 2 ಪ್ರಶ್ನೆ ಹುಟ್ಟುತ್ತೆ. ಬಲಾತ್ಕಾರವಾಗಿ ಕುಂಡಲಿನಿ ಏಳಿಸೋ ಕೆಲಸಕ್ಕೆ ನಾವು ಕೈ ಹಾಕೋದು ಬೇಡ. ಯಾವುದು ಬಲಾತ್ಕಾರ? ಕುಂಭಕವನ್ನು ಹೆಚ್ಚು ಮಾಡಿದರೆ, ಪ್ರಾಣಾಯಾಮದ ಒಂದು ಭಾಗವಾದ ಉಸಿರಾಡ್ತೇವಲ್ಲ ನಾವು, ಉಸಿರಾಡುವಾಗ ದೀರ್ಘ ಉಸಿರನ್ನು ಒಳಕ್ಕೆ ಎಳೆದು ಮತ್ತೆ ಒಂದಷ್ಟು ಹೊತ್ತು ಉಸಿರಾಡದ ಸ್ಥಿತಿಯಲ್ಲಿದ್ದದ್ದನ್ನು ಕುಂಭಕ ಅಂತ ಹೇಳ್ತಾರೆ.
ಉಸಿರು ಬಿಟ್ಟ ಮೇಲೂ ಕೂಡ ಒಂದು ಸ್ವಲ್ಪ ಹೊತ್ತು ಉಸಿರನ್ನು ತಡೆದಿಡೋದು. 2 ಕುಂಭಕ ಇರುತ್ತೆ, ಕೊನೆಯಲ್ಲೊಂದು ಪ್ರಾರಂಭದಲ್ಲೊಂದು. ಈ ಕುಂಭಕವನ್ನು ಹೆಚ್ಚು ಮಾಡಿದ್ರೆ ಬಲಾತ್ಕಾರವಾಗಿ ಮೂಲಾಧಾರ ಚಕ್ರವನ್ನು ತೆರೆಸುತ್ತದೆ. ಬಹಳ ಅಪಾಯಕಾರಿ. ಈ ಸ್ಥಿತಿಯಲ್ಲಿ ಮಾಡಿಕೊಂಡವರಿಗೆ ದೋಷಗಳೇನಾದ್ರು ಇದ್ದರೆ, ವಿಷಯ ಚಾಪಲ್ಯ ಇದ್ದರೆ, ಸ್ವಾರ್ಥ ಮಮಕಾರ ಅಹಂಕಾರಗಳಿದ್ದರೆ, ಕೋಪ ತಾಪಗಳ ತಾಡನವಿದ್ದರೆ ಬಹಳ ಕಷ್ಟ. ಆ ವ್ಯಕ್ತಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ಬಲಾತ್ಕಾರವಾಗಿ ಎಬ್ಬಿಸಿ ಅದು ಹೊರಕ್ಕೆ ಬರೋ ಕಾಲದಲ್ಲಿ ವ್ಯಕ್ತಿಯಲ್ಲಿ ಪರಿಶುದ್ಧವಾದ ಭಾವನೆ, ಪರಿಶುದ್ಧವಾದ ಯೋಚನೆ ಇಲ್ಲದೇ ಇದ್ದ ಸ್ಥಿತಿಯಲ್ಲಾದರೆ ತಕ್ಷಣವೇ ಪ್ಯಾರಾಲಿಸಿಸ್ ಬರ್ಬೋದು, ಪಾರ್ಶ್ವವಾಯು ಬಂದ್ಬಿಡ್ಬೋದು. ಮೇಡಮ್ ಲೆವಾರ್ಸ್ಕಿ ಅವ್ರು ಹೇಳೋಂಗೆ ಸಮ್ ಪೀಪಲ್ ಮೈ ಡೈ, ಸತ್ತೇ ಹೋಗ್ಬಿಡ್ತಾರೆ. ಸಹಜವಾದ ಮಾರ್ಗ ಯಾವುದು? ನಮ್ಮ ಬುದ್ಧಿ ಪ್ರಜ್ಞೆ ವಿಕಾಸವಾಗೋದಕ್ಕೆ ಪ್ರಾರಂಭವಾಗಬೇಕು. ಕಾಮದೇಹ, ರೂಪ ಮನಸ್ಸು ಅಥವಾ ಕೆಳಗಿನ ಮನಸ್ಸು, ಶುದ್ಧ ಮನಸ್ಸು, ಮೇಲಿನ ಮನಸ್ಸು ಅಥವಾ ಮೌನ ಮನಸ್ಸು, ಇದರಿಂದ ಇನ್ನೂ ಸೂಕ್ಷ್ಮ ಮತ್ತು ಊರ್ಧ್ವ ಸ್ಥಿತಿಯಲ್ಲಿರೋದು ಬುದ್ಧಿ ಅಥವಾ ಅನುಭವ. ಬುದ್ಧಿ ಅಥವಾ ಅನುಭವ ಪ್ರಜ್ಞೆ ವಿಕಾಸವಾಗುವುದಕ್ಕೆ ಪ್ರಾರಂಭವಾದಾಗ, ಯಾವಾಗ ಬುದ್ಧಿ ಪ್ರಜ್ಞೆ ವಿಕಾಸವಾಗುತ್ತೆ? ದೇಹಾತ್ಮದಲ್ಲಿ ಸಮತ್ವ ಭಾವ ಇರಬೇಕು, ಈಕ್ವಿಲಿಬ್ರಿಯಂ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಕಾಮದೇಹ, ಮನೋದೇಹಗಳಲ್ಲಿ ಸಮತ್ವ ಇರಬೇಕು. ಅಷ್ಟೇ ಸಾಲದು. ಕಾರಣದೇಹ ಅಥವಾ ಶುದ್ಧ ಮನಸ್ಸು, ಅರೂಪ ಮನಸ್ಸು ಎಚ್ಚರವಾಗಿರಬೇಕು. ಅಲ್ಲಿ